ಇವತ್ತು ಮತ್ತೊಬ್ಬರದು ಹುಟ್ಟುಹಬ್ಬ ಐತಿ. ಕಲಬುರಗಿಯಿಂದ ಕೀರ್ತನ್ ಕಟ್ಟಿಮನಿ ಅಂತೇಳಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು 14 ತಾರೀಕು ಭಾಳ ಲಕ್ಕಿ ಐತಿ. ಈಗ ಇವತ್ತೊಬ್ಬರದ ಬರ್ತ್ಡೇ ಐತಿ. ಆಮ್ಯಾಗ ನೀವು ಇವತ್ತು ಗೋಲ್ಡ್ ಸರವಣ ತಗೊಂಡು ಮತ್ತು ಲಕ್ಕಿ ಐತಿಲ್ಲ ಇದು ಲೆಕ್ಕ ಐತಿ. ಅವ್ರ ಹೆಸರು ಜಯಶ್ರೀ ಅಂತೇಳಿ, ಊರ ದಾಂಡೇಲಿ. ಹೌದ್ರಿ. ಅವ್ರು ನಮಗೆ ವಾಟ್ಸಪ್ ಒಳಗೆ ಮೆಸೇಜ್ ಮಾಡ್ಯಾರ. ಆಮ್ಯಾಗ ಫೋಟೋನ ಹಾಕ್ಯಾರ. ಅವ್ರಿಗೆ ವಿಶ್ ಅಚ್ಚು ಕನ್ನಡದಾಗ ಮಾಡಿ. ಜಯಶ್ರೀ ಅಕ್ಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನೀವು ಯಾವಾಗಲೂ ನಗನಗತ್ತ ಖುಷಿಲಿಂತ್ರ ಇರ್ರಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗಂತೂ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅಲ್ಲಂತೂ ಸರಿ ನಿಂತಿದ್ದಿಲ್ಲ. ಹೋಗಿವಿ ಹಬ್ಬದ ಇದ್ರೊಳಗೆ ಗದ್ದಲದೊಳಗೆ ನಿದ್ದೆನ ಕರೆಕ್ಟ್ ಆಗಿಲ್ಲ ನಮಗೆ. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಅಲ್ಲೆಲ್ಲರೂ ಸೇರಿದ್ವಿ ಅಂತ ಹೇಳಿದ್ರೆ ನಿದ್ದೆನ ಆಗಂಗಿಲ್ಲ ಬಿಡ್ರಿ. ಆವಾಗ ಟೈಮ್ ಎಷ್ಟೊತ್ತಾಗ್ತದೆ ಅನ್ನೋದಾಗ ಗೊತ್ತಾಗಿಲ್ಲ. ನಮ್ಮೂರಾಗ ಬರೀ ಮಾತಾಡ್ಕೊತ ಕೂತ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ನಿದ್ದಿಲ್ದ ನಮಗಂತೂ ಇವತ್ತು ಜಡ್ಡ ಬಂದಂಗೆ ಆಗ್ಬಿಟ್ಟೈತ್ರಿಪ್ಪ ನನಗಂತೂ. ಅದ್ರ ಬೇರೆ ನೀನು ಬಿಸ್ಲಾಗ ಒಂದು ಬಂದ್ವಿ, ಅವೆಲ್ಲ ಚೀಲ ಹೊತ್ಕೊಂಡು ಫುಲ್ಲು ಟಯರ್ಡ್ ಆಗಿಬಿಟ್ಟೈತೆ. ಮತ್ತು ಬಂದಮೇಲೆ ನೋಡ್ರಿ ಬಟ್ಟಿದ್ದು ಎಲ್ಲ ಬಟ್ಟೆ ಒಗೆದು ಹಾಕಿದೆ. ನಿನ್ನೆ ನಾಳೆ ಬಂದೈತೆ ರಾತ್ರಿ, ಮತ್ತು ನೀರು ತುಂಬಿದೆ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಗುಳಿಗೆ ತೊಗೊಂಡು ಮಕ್ಕೊಂಡ್ಬಿಟ್ಟಿದ್ದೆ. ಕೈಕಾಲೆಲ್ಲ ನೋಯಾಕತ್ತಿದ್ದು. ಇವಾಗ ನಮ್ಮ ನಸ್ರನ್ನ ಫೋನ್ ಹಚ್ಚಿದ್ಲು, ಚಚಿ ಬರ್ರಿ ಇವತ್ತು ರೋಜಾದಾರ್ದು ಇದು ನಡ್ಸಾಕತ್ತೀವಿ ದಾವತ್ತು, ತಳಗಿನ ಮನೆ ಕಡೆಗೆ ಬಂದುಬಿಡ್ರಿ, ಎಲ್ಲರೂ ಅಲ್ಲೇ ಬರಾಕತ್ತಾರ ಅಂತ ಅಂದ್ಲು. ಹೌದೇನು ನಸ್ರನ್ನ ಅಂತಂದು ಹೇಳಿ ಮತ್ತೀಗ ಯಾಕಂದ್ರೆ ತಮ್ಮನ ಬರೋವರೆಗೂ ನಿಂತ್ವಿ ನಾವು. ತಮ್ಮನ ಸ್ಕೂಲಿಂದ ಬಂದ್ಲು. ಇವಾಗ ಬಂದು ಆಕಿನ ಡ್ರೆಸ್ ಚೇಂಜ್ ಮಾಡಿದ್ಲ, ರೆಡಿ ಆದ್ಲು. ಈಗ ನಮ್ಮ ಮನೆಯವರು ಸ್ನಾನ ಮಾಡಾಕತ್ತಾರ. ಈಗ ಅವರು ರೆಡಿಯಾಗಿ ಬಂದ್ರಂದ್ರೆ ಹೋಗ್ತೀವಿ ನಾವು. ಅಲ್ಲಿ ಹೋಗಿ ಏನೇನು ಮಾಡಾಕತ್ತಾರ ಏನೇನಿಲ್ಲ ನೋಡೋಣ. ಸ್ವಲ್ಪ ಜಲ್ದಿನ ಹೋಗ್ಬೇಕಂತ ಮಾಡಿದ್ದೆ, ಆದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತೆ. ನಂತರ ಕೈಕಾಲ ಸಿಕ್ಕಾಪಟ್ಟೆ ನೋವಾಕತ್ತಿದ್ವು. ದವಾಖಾನೆಗೆ ಹೋಗ್ಬೇಕಂತಂದು ಹೇಳಿದ್ರೆ ಗುಳಿಗಿದ್ವು, ಅದನ್ನ ತೊಗೊಂಡು ನೋಡೋಣ ತಡಿ. ಆಮೇಲೆ ಏನಾದ್ರು ಕಡಿಮೆ ಆಗಲಿ ಅಂದ್ರೆ ಸಂಜೆ ಮುಂದೆ ಹೋಗಿರತ್ತೆ ದವಾಖಾನೆಗೆ ಅಂತಂದೆ ಗುಳಿಗೆ ತೊಗೊಂಡು ಮಕ್ಕೊಂಡು ಸ್ವಲ್ಪ ಕಡಿಮೆ ಅನಿಸ್ತು. ಎದ್ದು ಮತ್ತು ನಾನು ಸ್ನಾನ ಮಾಡಿದೆ. ಈಗ ನಮ್ಮ ಮನೆಯವ್ರು ಸ್ನಾನ ಮಾಡಿದ್ರೆ ಹೋಗ್ಬೇಕ್ರಿಪ್ಪ. ಸಾನಿಯಾ ಬಂದಾಳ ಅಂತ ಆಲ್ರೆಡಿ ಫೋನ್ ಹಚ್ಚಿದ್ಲಿ. ಈಗ ಮಮ್ಮಿ ನನಗೊಂದು ಜೋಡಿ ಡ್ರೆಸ್ ಇಲ್ಲೇ ಬಂದೆ ನಾನು ಅಂತಂದ್ಲ. ತಗೋ ಅಂದೇನೆ. ಈಗ ಆಕಿ ಒಂದು ಜೋಡಿ ಡ್ರೆಸ್ ಇಟ್ಕೊಂಡು ಹೋಗೋಣ್ರಿ. ಅಲ್ಲಿ ಯಾರ್ಯಾರು ಬಂದಾರ ಏನೇನು ಮಾಡತ್ತಾರ ಅನ್ನೋದನ್ನ ನೋಡೋಣ್ರಿ. ಮಮ್ಮಿ ಇವೇನು ಮಮ್ಮಿ ಸಾಮಾನ? ಇವ ಅರ್ಶಿ ಹಾಪಾಗ ನಾನು ನಿನ್ನೆ ಕೊಟ್ಟಿದ್ದೆ ಆಕೆಗೆ, ಇಟ್ಕೊ ಬಳಿ ಅಂತಂದು ಹೇಳಿ. ಆಕಿ ಸಾನಿಯಾನು ಸೀರೆಗೆ ಮ್ಯಾಚ್ ಹಾಕೋ ಅಂತೇಳಿ ಆ ಬಿಳೆ ಇಟ್ಕೊಂಡು ಹೋದ್ಲ. ಆಕಿ ಇಲ್ಲೇ ಇಟ್ಟೋಗ್ಯಾಳ ಇವನ್ನ. ಅದಕ್ಕೆ ತಗೊಂಡು ಹೋಗ್ಬೇಕಂತೇಳಿ ತೆಗಿಯಕತ್ತೀನಿ. ಇವನ್ನ ತಗೊಂಡು ಕೊಟ್ಬಿಡೋಣ. ಇಟ್ಕೊಂತ ಆಮೇಲೆ ಕಿರುನು ಸೋನು ಕೊಟ್ಬಿಡೋಣ. ಅಲ್ಲ ತಳಗ ಚೇರ ಪಾರ ನಜ್ಮಾ ಇರ್ತಾರಲ್ಲ ಅವ್ರ ಕೈ ಕೊಟ್ಟು ಹೌದಿಲ್ಲ. ಹಬ್ಬದ್ದೇನ ಇಟ್ಕೊಳ್ರಾಕ ಇಬ್ರು ಚಂದ ಅದಾವು. ನನಗೇನ ಕರೆಕ್ಟ್ ಹಾಕವ ಅಂತೇಳಿ ತೊಗೊಂಡೆ ನಾನು. ಏನು ದೊಡ್ಡ ಹಾಕೋವಿಲ್ಲ ಗೊತ್ತಿಲ್ಲ. ಹಿರಮ್ಮಗಂತ್ರ ಕರೆಕ್ಟ್ ಆಗ್ಬೋದು. ಸೋನು ಸ್ವಲ್ಪ ಏನು ದೊಡ್ಡ ಹಾಕೋ ಏನೈತೆ ದೊಡ್ಡ ಆದಂದ್ರೆ ಅಮ್ಮು ಇಟ್ಕೊಳ್ಬೇಕು. ಅಮ್ಮಗೆ ಬರ್ತಾವ ಮತ್ತೆ. ಹೌದಲ್ಲ, ಏನು ಟೆನ್ಷನ್ ಇಲ್ಲ. ನಮ್ಮ ಮನೆ ಹೆಣ್ಮಕ್ಳು ಭಾಳ ಮಂದಿ ಅದಾರ. ಒಬ್ರಿಗಾಗಲಿಲ್ಲ ಅಂದ್ರೆ ಮತ್ತೊಬ್ರು ಇಟ್ಕೊಂತಾರ. ತಮ್ಮನ ಈ ಡ್ರೆಸ್ ಒಳಗೆ ಹಾಕೊಳ್ಳೋದಲ್ಲದು ಹೇರ್ ಬ್ಯಾಂಡ್. ನಾನು ನಿನಗೆ ಅದಕ್ಕೆ ತೊಗೊಂಬಂದಿದ್ದೆ ರಂಜಾನ್ ಹಬ್ಬದಾಗ ಆ ಡ್ರೆಸ್ಸಿನ ಜೋಡಿ ಹಾಕೋರ್ಲ ಅಂತೇಳಿ ತೊಗೊಂಬಂದೆ. ನೀ ಏನು ಅದೇ ಅಮ್ಮ ಹೊಸ ತೊಗೊಂಬಂದಿವಲ್ಲ ಹಬ್ಬಕ್ಕೆ. ನಾಟಕ ತೆಗೆದಿಡ ಅದನ್ನು. ಡೈಲಿ ಯೂಸಿಗೆ ಅಲ್ಲ ಅದ. ಹೊಸ ಡ್ರೆಸ್ ಹಾಕ್ದಾಗ ಅಷ್ಟು ಹಾಕ್ಬೇಕು, ಚಂದ ಲುಕ್ ಕಾಣಿಸ್ತದ. ನೀ ದಿನ ಹಾಕೊಂಡು ಹೊಸ ಡ್ರೆಸ್ ಒಳಗೆ ಹಾಕೋ ನೀನು ತಟಗೆ ಚಂದ ಕಾಣಂಗಿಲ್ಲ. ಅದು ಒಂಥರ ಕಾಣಿಸ್ತತೆ. ಹೋಗ್ಲಿ ಬಿಡು, ದಿನ ಹಾಕೊಂಡೈತೆ ಅನಿಸ್ತತೆ. ಅದಕ್ಕೆ ತಗೊಳ್ಳ ಇದನ್ನ. ಚಂದ ಐತಲ್ಲ ಮಮ್ಮಿ ಅದು? ಮಸ್ತ್ ಐತೆ. ನಾಳೆ ನಮ್ದು ಇದೈತೆ ಮಮ್ಮಿ, ಫ್ರೈಜ್ ಕೊಡ್ತಾರ. ಮಧ್ಯಾಹ್ನ ಹೋಗ್ಬೇಕು ನಾವು. ಮಧ್ಯಾಹ್ನ ಥರ ಐತನ ನೋಡ್ತೀನಿ. ಏನು ಮೆಸೇಜ್ ಬಿಟ್ಟಿಲ್ಲಲ್ಲ? ಮೆಸೇಜ್ ಬಿಟ್ಟಿದ್ಮೇಲೆ ನನ್ನ ಕಳಿಸ ಮಮ್ಮಿ. ಅವ್ನ ಬ್ಯಾಗ್ ತೊಗೊಂಡು ಹೋಗ್ತೀನಿ ನಾನು. ಆಮೇಲೆ ನೋಡ್ರಿಪ್ಪ, ಒಂದು ಲಚ್ಚ ಕಟ್ಟಾಗಿತ್ತಲ್ಲ ಅಲ್ಲಿ ಊರಾಗ ಪೋಣಿಸ್ಕೊಂಡ್ವಲ್ಲ ನಾವು. ಇದನ್ನ ಈ ಥರ ಹಾಕ್ಕೊಂಡೆ ನೋಡಿ. ಮತ್ತು ಸೇಮ್ ಈ ಥರನ ಪೋಣಿಸ್ಕೊಂಡೆ. 2 ಎಳೆದು ಪೋಣಿಸ್ಕೊ ಅಂದ್ರೆ ನನಗೆ 2 ಎಳೆ ಹಾಕ್ಕೊಂಡು ಅಭ್ಯಾಸ ಇಲ್ಲ. ನಾನು ಯಾವಾಗ ಇವ್ನು ತೊಗೊಂಡು ನೋಡು ಆವಾಗ್ಲಿಂತ್ರ ನಾನು ಇದು 4 ಎಳೆನ ಪೋಣಿಸ್ಕೊಂಡು ಹಾಕೊಂಡಿನಲ್ರಿ. ಹಂಗೆ ನನಗೆ ಇದು ಚಂದ ಆಗ್ಬಿಟ್ಟೈತೆ. ಅದು 2 ಎಳೆದು ನನಗೆ ಚಂದನ ಕಾಣಂಗಿಲ್ಲ. ಅದು ಒಂಥರ ತಳ್ಳು ಕಾಣಿಸ್ತದೆ, ದಾರ ಕಂಡಂಗೆ. ಹಂಗಾಗಿ ನಾನು ಈ ಥರನ ಪೋಣಿಸ್ಕೊತೀವಿ ಅಂತಂದು ಹೇಳಿ ಅದನ್ನು ಹೋಗ್ಬಿಡ ಅಂತೇಳಿ ಬಿಟ್ಟಿದ್ದೆ. ನಮ್ಮ ರೇಷ್ಮೆ ಅಂದು ಏನಂದ್ಲು, ಚಚಿ ಅದು ಪೂರ ಹೆಚ್ಚಿ 2 ಎಳೆ ಹೋಗೋಬಿಟ್ಟವ್ರು ಆಲ್ರೆಡಿ. ಅಲ್ಲೇ ಮಣಿ ಮತ್ತು ಅದೆಷ್ಟು ಹೋದ್ಗಿದ್ದಿತ್ತು. ಬರ್ರಿ ಈಗಾರ ನಾವು ಏನು ಮಾಡಾಕತ್ತೀವಿ, ಇಲ್ಲೇ ನಾನು ಇದನ್ನ ಅಂಗಡಿ ಐತಿ
ಹೋಗಿ ತೊಗೊಂಬರಂಬರಿ ಮಣಿನೂ ಇದನ್ನ ದಾರನ ಪೋಣಿಸೋಣಂತ ಇಲ್ಲಿ ಈಗ ಕೂತ್ಕೊಂಡು ಏನು ಮಾಡ್ಬೇಕು ನಾವು ಎಲ್ಲಾರು ಅದೀವಿ ಪೋಣಿಸ್ಬಿಟ್ರೆ ಆಕತಿ ಅಂತಂದೇಳಿ ಕರ್ಕೊಂಡು ಹೋದ್ಲ ರಾಕಿನ ಅಂಗಡಿ ಕರ್ಕೊಂಡೋಗಿ ತಾನ ಮಣಿ ತೊಗೊಂಡು ಇದು ದಾರ ತೊಗೊಂಡು ಬಂದು ಪೋಣ್ಸಕ್ಕೆ ಚಾಲೂ ಮಾಡಿದ್ಲು. ನಮ್ಮ ಮಾಮಿ, ನಾನು, ನಮ್ಮ ತಮ್ಮ, ಗನಿ, ನಶು ಎಲ್ಲರೂ ಕೂಡಿ ಕುತ್ಕೊಂಡು ಇದನ್ನು ಪೋಣಿಸಿದ್ವಿ. ಎಷ್ಟು ಗಂಟೆಲಿಂತ್ರ 6 ಗಂಟೆಲಿಂತ್ರ ಸ್ಟಾರ್ಟ್ ಮಾಡೀವಿ. 7 ಗಂಟೆ ಮಟ್ಟ ಅಂದ್ರೆ ಆಗೇ ಬಿಡ್ತೀರಿ ಅದು. ನಾನೆಲ್ಲಿ ಲಗು ಹಾಕತ್ತ ಇಲ್ಲ ಅಂತ ಮಾಡಿದ್ದೆ. ಎಲ್ಲರೂ ಕೂಡಿ ಕುತ್ಕೊಂಡು ಪೋಣಿಸಿದ್ವಲ್ಲ ಆಗೇ ಬಿಡ್ತೀವಿ. ಇಲ್ಲ ಅಂತಂದ್ರೆ ಹಾಕಿದ್ದಿಲ್ಲ ನನಗೆ ವಿಡಿಯೋ ಮಾಡೋದ್ರೊಳಗೆ. ಅದ್ರಾಗ ಬ್ಯುಸಿ ಆಗ್ಬಿಡ್ತೀವಿ ನಾವು. ಇದನ್ನ ಯಾವಾಗ ಕುತ್ಕೊಂಡು ಪೋಣಿಸ್ಕೊಳ್ಳೋಷ್ಟು ಟೈಮ್ ಸಿಗ್ತದೆ ನಮಗೆ. ಅಲ್ಲೇನ ಟೈಮ್ ಸಿಕ್ತು, ಪೋಣಿಸ್ಕೊಂಬಂದೆ, ಚಲೋ ಆಯ್ತು. ಇವು ನನ್ನ ಮದುವೆಗೆ ಇದ್ದಿದ್ದಿಲ್ಲ. ನನ್ನ ಮದುವೆಗೆ ಏನಪ್ಪ ಅಂದ್ರೆ ಫಸ್ಟಿಗೆ ಪೂರ ಕರೆಮಣಿನ ಹಾಕ್ಕೊಂಡಿದ್ದೆ ನಾನು. ಆಮೇಲೆ ಒಂದಿಷ್ಟು ಬಂಗಾರದ್ದು ಗುಂಡಿದ್ವು ಅಂತ ನಮ್ಮ ಮಮ್ಮಿಯರ್ವು, ಅವು ನಮ್ಮ ನಾನಿ ತೆಗೆದಿಟ್ಟಿದ್ಲು, ಅವನ್ನ ಹಾಕ್ಕೊಂಡಿದ್ದೆ ನಾನು ಸ್ವಲ್ಪ ದಿನ. ಅದು ಹಾಕ್ಕೊಂಡ್ಮೇಲೆ ಏನಪ್ಪ ಅಂದ್ರೆ ಮತ್ತು ನಮ್ಮ ಮಾಮವ್ರ ಮದುವೆಗೆ ಈಗ 11 ವರ್ಷ ಆಯ್ತು. ನಮ್ಮ ಮಾಮವ್ರ ಮದುವೆ ದಿನಾನ ಮತ್ತು ನಮ್ಮ ನಾನಿ ಇದ್ರಲ್ರಿ, ನನ್ನ ಮಗಳಿದ್ರೆ ಗಂಡು ಮಗನ ಮದುವೆಗೆ ಏನಾರ ಸ್ವಲ್ಪ ಬಂಗಾರ ಕೊಡಿಸ್ಬೇಕಾಗಿತ್ತಲ್ಲ. ಈಗ ನನ್ನ ಮಗಳಿಲ್ಲ, ನನಗೆ ಮಗಳು, ನೀನ ಮೊಮ್ಮಗಳವ ಅಂತಂದು ಹೇಳಿ ಈ ಗುಂಡು ಆಮೇಲೆ ಈ ಪತ್ತೆನೂ ತೊಗೊಂಬಂದಿದ್ರಿ. ಇದು ಡಾಲರ್ ಬೇರೆ ಇತ್ತು, ಅದು ಡಾಲರ್ ಕಟ್ಟಾಗ್ಬಿಡ್ತು. ಆಮೇಲೆ ಮತ್ತು ಅಮ್ಮ ನಾವೆಲ್ಲರೂ ಕೂಡಿ ತೊಗೊಂಬಂದಿದ್ದು ರೀ ಇದನ್ನು ಹೋಗಿ ಇಲ್ಲೇ ಹುಬ್ಳಿ ಒಳಗೆ. ಇವು ಮಾತ್ರ ನಮ್ಮ ನಾನಿ ಕೊಡಿಸಿದ್ದು ರೀ. ಇವನ್ನ ಕೊಡಿಸಿದ್ರು. ಅವಾಗ ನಾ ಪೋಣಿಸಿ ಹಾಕ್ಕೊಂಡಿದ್ದು ಅದನ್ನು. ಈಗ ನೋಡ್ರಿ ಇವು ಇದನ್ನೆಲ್ಲ ನೋಡ್ದೆಲ್ಲ ನಮ್ಮ ನಾನಿ ನೆನಪು ಬರ್ತೈತಿ. ಏನೋ ಬಂಗಾರ ಸಸ್ತ ಇತ್ತು, ಕೊಡಿಸಿ 12,000 ರೂಪಾಯಿಗೆ ಕೊಡಿಸಿದ್ರು ನೋಡ್ರಿ. ಇವನ್ನ ಅರ್ಧ ತೊಲೆ ಮ್ಯಾಲೆ ಅದಾವೆ 20. ಅವಾಗ ಕೊಡಿಸಿದ್ರು. ಈಗ ಇವನ್ನೆಲ್ಲ ನೋಡಿದಾಗೆಲ್ಲ ನಮ್ಮ ನಾನೇ ನೆನಪು ಬರ್ತೈತಿ. ಈಗೇನು ಕೊಂಡೋದಾಕತಿ ಬಂಗಾರ, ಮಕ್ಕಳು ಮಾಡೋದ್ರಾಗ ರಗಡಾಕತಿ. ನಮಗೆ ಯಾವಾಗ ಮಾಡ್ಕೋಬೇಕ್ರಿ ನಾವು ಬಂಗಾರ? ಇದನ್ನೇನು ಮಾಡತ್ತೀವಿ ಮಮ್ಮಿ? ಕಾಯಿಗೆ ಗುಬ್ಬಿಗೆ ಇಲ್ಲಿ ಮನೆ ನಾವು ಯಾವಾಗ ಬಂದೇನೋ ಅವಾಗ್ಲಿಂತ್ರ ನಾನು ದಿನ ಅದಕ್ಕೆ ಸಂಜಿಕೆ ಬೆಳಿಗ್ಗೆ ಅನ್ನ ಮತ್ತೇನು ಇದ್ದು ಹಾಕ್ತಿದ್ದೆ. ಈಗ ನಾವು 4 ದಿನ ಊರಿಗೆ ಹೋಗಿವಿ. ಅಲ್ಲಿ ಏನಿಲ್ಲ ಬರ್ತಾವು, ನೋಡ್ತಾವು, ಹೋಕ್ಕವು ಪಾಪವು. ಅದಕ್ಕೆ ಸ್ವಲ್ಪ ಅನ್ನ ಹಾಕಂತಡಿ. ನೋಡಲ್ಲ ಅಲ್ಲಿ ಕುಂತ್ಕೊಂತದ ನೋಡಿ ಬರ್ತೈತೆ ನೋಡ. ಈಗ ಹಾಕಿದ್ ನೋಡಿ ನೀರಿಲ್ಲದಕ್ಕೆ ನೋಡಿ ಎಲ್ಲಿ ಎಲ್ಲ ಮತ್ತು ಮ್ಯಾಗೆಲ್ಲ ಬಾಡ್ಕೊತ ಬರತ್ಬಿಟ್ಟವು. ಈಗ ಬಿಸಿಲು ಸಿಕ್ಕಾಪಟ್ಟೆ ಐತೆ. ಮನುಷ್ಯನ ಬಾಡಾಕತ್ತಾನ ಬಿಸಿಲಿಗೆ. ಇವು ಗಿಡಗಳೆಲ್ಲ ಯಾವ ಲೆಕ್ಕ. ಇವಕ್ಕೆ ದಿನಾನ ನೀರು ಹಾಕ್ಕೊಂತ ಇರ್ಬೇಕು 2 ಟೈಮ್, ಬೆಳಗ್ಗೊಮ್ಮೆ ಸಂಜೆ ಮುಂದೊಮ್ಮೆ. ಮಸ್ತ್ ಚಿಗಿತಾವ. ಬಂತು ನೋಡ್ರಿ ಕಾಯಿಗೆ. ಪಾಪ ಬಾಯಿ ತಕ್ಕಂದ ಕುಂತತ್ ನೋಡ್ರಿ. ನಂಗಂತ್ರ ಅವು ನೋಡಿ ಜೀವ ಮರ ಅನ್ನಂಗೆ ಆಕತ್ರಿಪ್ಪ ಅವು. ಯಾಕಂದ್ರೆ ಹಾಕ್ಕೊಂತ ಅದಿ ನೋಡ್ರಿ, ಬರ್ತಾವು, ಕುಂದಿರ್ತಾವು, ನೋಡ್ತಾವು, ಹೋಕ್ಕವು. ನಾನು ಬೆಳಗ್ಲಿಂತ್ರ ಹೊರಗೆ ಬಂದಿಲ್ಲ, ಅಲ್ಲೇ ಮುಕ್ಕೊಂಬಿಟ್ಟಿದ್ದೆ. ಪಾಪ ಈಗ ನೋಡಿ ಜೀವ ಮರ ಅನ್ನಕತ್ತೆ. ಅಲ್ಲೇ ಕುತ್ಕೊಂತ ಪಾಪ ಅದು ನೀರು ಕುಡ್ದೆ. ಈಗ ಇನ್ನೊಂದು ಬರ್ತದೆ ತಡಿ. ಯಾಕಂದ್ರೆ ಆ ಗಿಡದಾಗ ಮರಿನೂ ಅದಾವ್ರಿ. ಅವು ತಿಂದು ಸಾಕಾದ್ಮೇಲೆ ಬಾಯಿಗೆ ಇಟ್ಕೊಂಡಾಗ ಆ ಮರಿಗೆ ಉಣಿಸ್ತಾವ ಅವು. ಅದೇ ಅಲ್ಲದವು ಅಲ್ಲಿ ಬಾಯಿ ಬಿಡಾಕತ್ತ. ಹಾಂ ರೆಡಿ ಆದ್ರೆ ನೀವು? ನಿಮ್ಮ ಸಂಬಂಧ ವೇಟ್ ಮಾಡತ್ತಿದ್ದೀವಿ ನಾವು. ಹಾಂ ಹಾಕ್ಬಿಡು ಕಿಲಿ. ಫ್ಯಾನ್ ಬಂದ್ ಮಾಡಿದ್ರೆ ಹಾಕ್ಬಿಡ್ರಿ. ಬೇಡ ಒಳಗಿಂದ ಹಚ್ಚ. ಹಾಂ ಬಿಡ್ರಿ. ಸಲಿಯ ಯಾವಾಗ ಬಂದ ನೀನು? 3 ವಾರ ಆತ ಬಂದ. ಅವು ಬಂದ ಹೋಗಿಲ್ಲ ನಮ್ಮ ಮತ್ತೆ ಎಕ್ಸಾಮ್ ಮುಗಿದ್ವ? ಚಲೋ ಅದ ಎಕ್ಸಾಮ್? ರೋಜಾದಿ ಅಷ್ಟ ಅದ? ವೆರಿ ಗುಡ್. ನೀನು ಆರಾಮಿಲ್ಲನಪ್ಪ? ನೆಗಡಿಗತ್ತೆ ರೋಜಾದಿ. ಇವ್ರು ಅದಾರನ? ಮಲ್ಲಿಕ, ಸಲ್ಮಾನ ಅಲ್ಲಿ ಶಾನ್ ತೆರಕತ್ತಾವ ಯಾವ ಚೇವ ಶಿವ ನೀನು ಸಾತ್ ಪೂರ ಮಾಡ್ತಾನ. ಹಂಗೆ ಅರ್ಧ ಮಾಡ್ತಾನ. ಮಾಡಕತ್ತಿದ್ಮೇಲೆ ಅದನ್ರಿ ಇವತ್ತ ಪಪ್ಪಾಜಿ ನೈ ಊಟ ಈಗ ಸರಲ್ಲ ಮುನ್ನ ಏನೇನ ರೋಜಾ ಪೂರ್ ಮಾಡಿ ಏನಾಗತ್ತೆ? ಫಸ್ಟ್ ರೋಜಾ ಎಲ್ಲ ಹಸಿರು ದೊಡ್ಡದು ಮಾಡಿದ್ರೆ 10 ರೋಜಾ ಅದು ಒಂದು ಮ್ಯಾಗಿಂದ ಹೋತೆ ಇನ್ನೊಂದು ಅದು ಏನಿಲ್ಲ ಇಲ್ಲ. ಮತ್ತೆ ಹಂಗ ಹಸ್ಬೇಕಂತ ತೊಳಕ ಪಳಕ ಇಡ್ಬೇಕ ಮತ್ತೆ ಹಸ್ಬೇಕ. ರೋಜಾ ಬಿಡಾಕ ಇಲ್ಲೇ ಬರತ್ತಾನ ಮುನ್ನ. ಅಂದ್ರೆ ಎಲ್ಲ ನೋಡಾಕತ್ತಾನ. ಹೌದು ಮುನ್ನ ಪೂರ ಅದು ಮುನ್ನ ಸ್ಪೆಷಲ್ ಏನೋ ಮಾಡ್ಯಾರ ಅಪಾರ. ಏನ್ ಮಾಡ್ಯಾರಪ್ಪ? ಲಸ್ಸಿ. ಇಫ್ತಾರಿಗೆ ಲಸ್ಸಿ ಮಾಡ್ಯಾರ. ಖಜೂರು ಅಲ್ಲಿ ಶಾನ ಬಿಡೋದನ ಅಲ್ಲಿ ಇದನ್ ಮಾಡ. ರೋಜಾ ಬಿಡ ಆಕತ್ತವ ಟೈಮ್. ರೋಜಾ ಬಿಡಾಕತ್ತಿದ್ರಿಪ್ಪ ಎಲ್ಲಾರು.
ದಾವತ್ ಇಲ್ಲಿ ಹುಡುಗರಿಗೆ ಇಲ್ಲೇ ಕೊಡಕತ್ತಾರಿಪ್ಪ. ಅಲ್ಲೆಲ್ಲ ಮಸತ್ಯಾಗ ಗಂಡ್ಮಕ್ಳು ಹೋಗ್ಯಾರ ಅಷ್ಟು. ಇಲ್ಲಿ ಹುಡುಗರು ಬಂದಿದ್ವು ಎಲ್ಲವಕ್ಕೂ ಇಲ್ಲೇ ಕೊಟ್ಟತ್ರಿ. ಈಗ ಹೆಣ್ಮಕ್ಳಿಗೂ ಇಲ್ಲೇ ಬರ್ತಾರೆ, ಇಲ್ಲೇ ಕೊಡ್ತಾರೆ ಹೆಣ್ಮಕ್ಳಿಗೆ. ಅಲ್ಲೆಲ್ಲ ಮಸತ್ಯಾಗ ಗಂಡ್ಮಕ್ಳು ಹೋಗ್ಯಾರ. ಮಮ್ಮಿ ನೋಡಿದ್ವಿ ಚಟ್ನಿ. ಹಾಂ ಊಟ ಮಾಡ್ರಿ ಊಟ ಮಾಡ್ರಿ. ಐ ಡೋಂಟ್ ವಾಂಟ್. मम्मी नहीं आई माँ इरा इरा मम्मी नहीं आई कहीं का क्या है मम्मी खजूर के बिंजा के माँ एक दो पढ़े लेखा माँ मम्मी नहीं आई गे एक दो पढ़े लेख लेखा कड़िया की नाटक ಮಾಡಕತ್ತಿ ಅದಂತೇನೋ ನಾನು ಅತ್ತ ಒಳ್ಳಾಡಿ ಇತ್ತ ಒಳ್ಳಾಡಿ लेखा ಮ್ಯಾಗ ತಳಗ ಒಳ್ಳಾಡಿ अरे दावत चल ये बैठ में दावत चालू है माँ सुनने जामा अच्छा ही तो मैं बेटा 2 दिन बेटा क्या माँ रोजाई माँ नसर नमनु भी रोजाई माँ और दादी नोड़ पज्जर ಅಡುಗೆ ಸೂಪರ್ ಆಗತ್ತಲ್ಲ ಹಸಿರಿನ ಅಡುಗೆ ಮಸ್ತ್ ಆಗೈತಿ. ಖತರ್ನಾಕ್ ಬಿರಿಯಾನಿ. ಸುಲ್ತಾನ್ ಹೆಂಗ ಬಿರಿಯಾನಿ? ಸುಲ್ತಾನೆ ಬಿರಿಯಾನಿ ಹೆಂಗೈತಿ? ಬಿರಿಯಾನಿ ಹೆಂಗೈತಿ? ಬಿರಿಯಾನಿ ಹೆಂಗೈತಿ? ನಾ ಮಾಡಿಲ್ಲ ಅವ್ರು ಮಾಡೋರು. ನಾ ಮಾಡಿದ್ರೆ ಊಟ ಮಾಡಂಗಿಲ್ಲ ನೀನು, ಅದಕ್ಕೆ ನಾ ಮಾಡಿಲ್ಲ. ಈ ದಾವತ್ ಐತಲ್ಲ ಮನ್ಯಾಗ ಮಾಡ್ಸಿದ್ರೆ ಬರಾಕ್ ಹಿಂದೆ ಮುಂದೆ ಮಾಡ್ತಾರೆ, ಹಿಂಗಾಗಿ ಅಲ್ಲಿ ಮಾಡ್ಸಿದ್ದೆ. ಈ ಹಾಲು ಹೆಂಗೈತಿರಪ್ಪ ಅಂತ ಹೇಳಿದ್ರೆ ಮಸೂತಿ ಇದೆ, ಇನ್ನೂ ಕಟ್ಸಾಕತ್ತಾರೆ ಇದನ್ನು. ದಾವತ್ ಏನಾರ ಐತ್ರಿಪ್ಪ ಅಂದ್ರೆ ಇಲ್ಲೇ ಮಾಡ್ತಾರೆ. ಅಂದರೆ ಅಡುಗೆ ಬಗ್ಗೆ ಏನು ಮಾಡ್ತಾರೆ ಗೊತ್ತೇನು ರೀ, ಬೇರೆ ಕಡೆ ಹೊರಗಂತ ಮಾಡ್ಕೊಂಡು ತೊಗೊಂಬರ್ತಾರೆ. ಸ್ವಲ್ಪ ಮಂದಿ ಏನು ಮಾಡ್ತಾರೆ, ಇಲ್ಲೇ ಬಂದು ಅಡುಗೆ ಮಾಡಿಸ್ತಾರೆ, ಇಲ್ಲೇ ಊಟ ಕೊಟ್ಬಿಡ್ತಾರೆ. ಸೊ ಈಗ ನಸೀರ್ನಾರ ದಾವತ್ತಿಗೈತಲ್ಲ, ಅಡುಗೆ ಮಾಡಿ ಇಲ್ಲೇ ಬಂದು ಅಡುಗೆ ಮಾಡಿದ್ರೆ ಎಲ್ಲರೂ ಊಟ ಮಾಡಿದ್ರೆ ಈಗ ಮನ್ಯಾಗ ನಾವು ಸ್ವಲ್ಪ ಊಟ ಮಾಡಿಬಿಟ್ರೆ ಎಲ್ಲರದು ಊಟ ಮಾಡಿದ್ರೆ ಕಂಪ್ಲೀಟ್ ಆದಂಗೆ. ದಾವತ್ತೊಳಗೆ ಎಲ್ಲರೂ ಊಟ ಮಾಡಿ ಆಮೇಲೆ ಮನೆಯವ್ರು ಊಟ ಮಾಡಿ ಮತ್ತು ಹೋಗೈತಿ ಸಾನಿಯಾ ಹೋಗಿ ಎಲ್ಲ ಮನೆಗೆ ಹಂಚ ಬರಾಕತ್ತಾರೆ. ಈಗ ಎಲ್ಲರೂ ಹೋಗಿದ್ರಿ ಸಾನಿಯಾ? ಎಲ್ಲರೂ ಹೋಗಿದ್ರಿ ಹಂಚಾಕ? ಎಲ್ಲ ಹಂಚಿದ್ರಿ? ಊಟ ಆತ ಈಗ ಕೈಯಾಗ ಪ್ಲಾಸ್ಟಿಕ್ ಬಂತೇನೆ ಹಸಿನ ಊಟ ಆದ್ಮೇಲೆ ಕೈಯಾಗ ಪ್ಲಾಸ್ಟಿಕ್ ಬಂತು ನೋಡಿ. ಹೇಳ್ರಿ ಪರಿವೀನೆ ಎಲ್ಲ ಮಂದಿ ಊಟ ಮಾಡಿದ್ರೆ ಮತ್ತೇನು ಉದಿತಲ್ರಿ ಎಲ್ಲರಿಗೆ ಮತ್ತೆ ಕಟ್ಕಟ್ ಕಳ್ಸಾಕತ್ತೀವಿ. ಹಂಗೆ ಭಾಳ ಮಂದಿ ಕಟ್ಕೊಂಡು ಹೋಗ್ಯಾರೆ. ತುಂಬನ್ನ ಇವು ನೋಡು ಇಲ್ಲಿ ಆ ಬಿರಿಯಾನಿ ಉಂಡೆ ಇದನ್ನ ಆಡಕತ್ತಾರ. ಏ ನೋಡ್ರಿ ಮನೆಗೆ ಮತ್ತೆ ತರಾವಿ ನಮಾಜಿ ಬರಾಕ್ ಕುಂತ್ರ. ಏಯ್ ಅಮ್ಮ ಚಲೋಮ್ಮ ಗಂಗ್ ಚಲೋ ಅದ ಕರಗಿಸ್ಕೊಂಡ ಇಲ್ಲೇ ಚಲ್ ಮಾ ಸೋನಿಯಾ ಗಂಗ ದರ್ಗಾ ಮಸ್ತ್ ಎಷ್ಟು ಮಸ್ತ್ ಮಾಡ್ಯಾರ. ಭಾಳ ದಿನ ಆಗಿತ್ತು ನೋಡಿದ್ದಿಲ್ಲ. ಏ ಬ್ಯಾಡ ಬಾಕಿ ಆಗ್ತೈತಿ. ನಗಡಾಗತ್ತೆ ದನಿನ ಚೆನ್ನಾಗತ್ತಲ್ಲ. ಗರ್ 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 ಅಂತೇಳಿ ನಾವು ಆಗಿನ ದನಿನ ಕೇಳಕತ್ತೀನಿ ನಾನು. ಹೌದಾ ಚಲ್ ಅಮ್ಮ ಬರ್ತಿತ್ತವ್ರ ಹೋಗ್ಬರ್ಲ. ಸನಿಯಾ ಬಂತಿದ ಏನಂತ ಹೌದಾ ಮತ್ತದ ನಾನೇ ಮನೆಗೆ ಬಂದೈತೆ. ಅದು ಹೊಟ್ಟಿಲೈತೇನೆ ಎಲ್ಲಿ ಬೇಕಲ್ಲೇ ಮುಕ್ಕೊಳಕತ್ತೆ ಸುತ್ತರ್ಕಂದು ಅದೇ ಎಲ್ಲಿ ಮರಿ ಹಾಕ್ತತಾನೀಗ. ಹೊಟ್ಟಿ ದೊಡ್ಡದಾಗೈತೆ ಅದ್ರದ್ದು. ಓಯ್ ಮಿನ್ನ ಇನ್ನೊಂದು 2 ವಾರ
ಹಾಲಿದ್ರೆ ಹಾಕು, ಹಾಲು ಅದ ನೋಡು, ಬಿಸಿ ಮಾಡೀನಿ ಈಗ. ಒಂದೊಂದು ಎಲ್ಲ ತಣ್ಣ ಮಾಡ್ಕೊಂಬಂದು ತೊಗೊಂಬಂದು ಹಾಕ. ಗ್ಯಾಸ್ ಕಟ್ಟಿ ಮಂಜಿಗೆ ಇದ್ದಿತ್ತು ನೋಡದ, ಇಲ್ಲಿ ತಾಂಬ, ಇಲ್ಲ ಹೊರಗೆ ತಾಂಬ. ಅದ ಸುಡ್ತಾವನ ನೋಡವ, ಇಲ್ಲಲ್ಲ? ನಾನು ನಮ್ದು ಅಮ್ಮ ಇತ್ತಲ್ಲ ಅದಕ್ಕೆ ನನ್ನ ಪಾಲಿದೆಲ್ಲ ಚಿಕನ್ ಹಾಕಿದೆ ನಾ. ಹೌದು. ನಾ ತಿನ್ನಾರ್ದು ಮತ್ತೆ ಹಾಲ್ದಾಗ ನಾ ಚಾ ಹಾಕೋತಿದ್ದೆ, ನಾವಾಗ ಕರೆ ಚಾ ಕುಡಿತಿದ್ದೆ, ಅದಕ್ಕೆ ಹಾಲು ಹಾಕಿದ್ದೆ. ನಾ ಅಂಗಡಿಗೆ ಹೋಗುವಾಗ ಹೆಂಗ್ ಬೆನ್ ಹತ್ತಿತ್ತು ಮಮ್ಮಿ ಅದು, ಅದಕ್ಕೆಲ್ಲರೂ ಹೊಡಿಸ್ಬೇಕು, ಅವಾಗ ನಾ ಅಂಗಡಿಗೆ ಹೋಗ್ಬೇಕು. ಇನ್ನು ಹಿಂದೆಯಿಂದ ಬರ್ತದ ಎಲ್ಲಿ ಹೋದ್ರೂ. ನಮ್ಮ ಕಾತನ ಹಂಗಾಯ್ತಲ್ಲ. ಅದು ಅಲ್ಲಿ ತನಕ ಬರ್ತಿತ್ತು, ಕಾಲೇಜ್ ತನಕ ಹಿಂದೆ ಬರ್ಕೊಂತ ನಿನ್ನ ಶಾಲೆ ಫಂಕ್ಷನ್ ಚಲೋ ಆತ? ಏನಾದ್ರು ಸರ್ಗಳೆಲ್ಲ? ಚಲೋ ಆಗೈತೆ. ಹಾಂ, ಎಲ್ಲ ಅಡುಗೆ ಕಟ್ಕೊಂಡು ಹೋಗಿದ್ರೆ? ನೀನು ಗಾಡಿ ಮೇಲೆ ಇಟ್ಕೊಂಡು ಹೋದ್ರೆ ನನ್ನ ಪಲಾವು ಚಾಚನ್ ಗಾಡಿ ಮೇಲೆ? ಎಲ್ಲ ಹುಡುಗಿಯರು ಸೀರೆ ಉಟ್ಕೊಂಬದ್ರನೇ ಡ್ರೆಸ್ ಹಾಕೊಂಬಂದಿದ್ರ? ಸೀರೆ ಉಟ್ಕೊಂಬಂದ್ರ ಚಂದಾಗಿ ಸೀರೆ. ನಾವ ಸಿಂಪಲ್ ಆಗಿ ರೆಡಿ ಹೋಗಿದ್ವಿ, ಎಲ್ಲರೂ ಮದ್ಮಕ್ಳು. ಹೌದಾ? ಅಷ್ಟ ಸಿಂಪಲ್ ಆಗಿರ್ಬೇಕು, ಭಾಳ ಗ್ರ್ಯಾಂಡ್ ಇದಾಗಬಾರ್ದು ರೆಡಿ. ಚಾಚಾ ಕುಂತಿದ್ರು ಅಲ್ಲಿ ಕೆಳಗಿನ ಮನ್ಯಾಗ. ಬಾ ಚಾಚಾ ಕುಂತ ಏನ್ ಮಾಡ್ತೀನಿ ನಾವು ಸ್ವಲ್ಪ ಬಿಟ್ಟು ಬಾ ಅಂತ ಹೇಳಿದೆ. ಒಬ್ಬೊಬ್ರಿಗೆ ಹೋಗ್ಬಿಟ್ಟು ಬರೋದಾದ್ರೆ ಅವ್ರಿಗೂ ಮತ್ತೆ ಕೆಲ್ಸಕ್ಕೆ ಹೋಗ್ಲೇಟ್ ಆಕೈತೆ ಅಂತ ಹೇಳಿದ್ರೆ ಏನು ಮಾಡಿದಾರೆ ಅದು ಹೋಗಿತ್ತಲ್ಲ ಗಾಡಿ ಒಳಗೆ, ಅಲ್ಲೇ ಅದನ್ನ ಡಬ್ಬಿ ಹಾಕಿದ್ರೆ ನಾವು ಹೋದ್ವಿ. ಚಲೋ ಆತ. ಫೋಟೋ ತೆಗಿಸ್ಕೊಂಡ್ರೇನ ಏನೋ ಬಂದೆ ಮತ್ತು ಗ್ರೂಪ್ ಒಳಗೆ? ಗ್ರೂಪ್ ಇದ್ರೊಳಗೆ ಶಾಲಿ ಫೋಟೋದೊಳಗೆಲ್ಲ ನಮ್ಮ ಫ್ರೆಂಡ್ಸ್ ಅವ್ರು ಫೋನ್ ತಂದಿದ್ರು, ತಗೊಂಡಿದ್ವಿ. ಮತ್ತೆ ತೊಗೊಂಡು ಹೋಗಿ ಬೇಡ ಇದೆಲ್ಲ ಫೋನ್ ಬೇಡವಾ? ಅದಕ್ಕೆ ಮತ್ತೆ ಎಲ್ಲರ ಗದ್ದಲ್ದಾಗ ಎಲ್ಲರೂ ಇಟ್ಟು ಮರ್ತು ಬಂದ್ರೆ ಏನು ಮಾಡ್ತಿ? ಅದಕ್ಕೆ ಬೇಡ ಅಂದಿದ್ದು ನಾನು. ನಿಮ್ಮ ಗದ್ದಲ್ದೊಳಗೆ ಮತ್ತೆ ಫೋನ್ ಕೈ ಬಿಟ್ಟು ಬಂದ್ಲಂದ್ರೆ ಏನು ಮಾಡ್ತೀವಿ? ಯಾಕೆ ಕುತ್ಕೊಂತದ ಇಲ್ಲ, ಹಾಲು ಕುಡ್ದ ಒಂದು ನಿಮಿಷ ನಿಂದಿರ್ತದಿಲ್ಲ ಅದ. ಹಾಂ, ಎದಕ್ಕೆ ಹೇಳ? ಈಗ ಹಡ್ಯಾಕೆ ಬಂದತ್ತಲ್ಲ ಅದು, ಅದಕ್ಕೆ ಕುಂದಿರ್ತೈತೆ ಅದು. ಅದಿಲ್ಲ ಮಿನ್ನೆ ಬಾಯ್ಲಿ.